ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಪ್ರೋಟೀನ್ ಲಾಡು, ಅಂಟಿನ ಉಂಡೆ ಅನ್ಬೋದು, ಕೊಬ್ಬರಿ ಉಂಡೆ ಅನ್ಬೋದು, ಪ್ರೋಟೀನ್ ಲಾಡು ಮಾಡೋದನ್ನು ತೋರಿಸ್ತೀನಿ. ಮಕ್ಕಳು ರಜದಾಗ ಮನ್ಯಾಗ ಅದಾರ. ಈಗ ಏನೆಲ್ಲ ಅವ್ರಿಗೆ ಪೌಷ್ಟಿಕಾಂಶವುಳ್ಳಂಥ ಆಹಾರ ಕೊಡಬೇಕು ಇದೆಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ. ಇಲ್ಲಿ ನೋಡಿರಿ, ಒಂದೆರಡು ಟೇಬಲ್ ಸ್ಪೂನು ತುಪ್ಪ ಹಾಕೀನಿ. ಇಲ್ಲಿ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು. ಇದ್ರಾಗೀಗ ಏನೇನು ತೊಗೊಂಡಿನಿ ಅನ್ನೋದು ಈಗ ಹೇಳ್ತೀನಿ. ಫ್ರೈ ಮಾಡ್ಕೋತಾನೆ ನೋಡ್ರಿ. ಈಗ ಮೊದಲಿಗೆ ಅಂಟು, ಉಂಡೆ ಕಟ್ಟ ಅಂಟು ಅಂದ್ರೆ ಸಿಗ್ತತಲ್ಲ, ಅದನ್ನು ಹಾಕಿದ್ರೆ ಟೇಸ್ಟ್ ಇರ್ತೈತಿ ಮತ್ತು ಹೆಲ್ದಿ ಕೂಡ. ಬಹಳಷ್ಟು ತುಪ್ಪದಾಗ ಇವು ಪೂರ್ತಿ ಅಳ್ಳಬೇಕು, ಅಂಟು ಅಳ್ಳಬೇಕು. ಅಳ್ಳೋ ಥರ ಇವನ್ನ ಸಣ್ಣ ಉರಿ ಇಟ್ಟು ಚೆಂದಾಗಿ ಫ್ರೈ ಮಾಡೋಣ. ಇವು ಒಂದು ಪ್ಲೇಟಿಗೆ ತಗೊಂಬಿಡೋಣ. ನೋಡಿರಿ ಎಷ್ಟು ಚೆಂದ ಅಳ್ಯಾವು. ಅಂಟಿನ ಉಂಡೆ ಅಂದ್ರೆ ಅಂಟು ಇರಲೇಬೇಕು. ಇದು ಬಾಣಂತಿಯರಿಗೆ, ಋತುಮತಿಯಾದಂಥ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಅಶಕ್ತಿ ಇದ್ದವರಿಗೆ ಎಲ್ರಿಗೂ ಪ್ರೋಟೀನ್ ಅಂಶ ಬೇಕು ಅನ್ನೋಂಥ ಎಲ್ಲರಿಗೂ ಇದು ರಾಮಬಾಣ. ನೋಡ್ರಿ, ಸಿಕ್ಕಾಪಟ್ಟಿ ಪ್ರೋಟೀನ್ ಇದ್ರೊಳಗೆ ಸಿಗ್ತತಿ ಈ ಲಾಡೂನೊಳಗೆ. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಲಾಡು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಇಂಪ್ರೂವ್ ಆಗ್ತಾರೆ, ಹೆಲ್ತ್ ಇಂಪ್ರೂವ್ ಆಕ್ಕತಿ. ಮಕ್ಕಳಿಗೆ ಆರೋಗ್ಯಕರವಾದಂಥ ಒಂದು ಲಾಡು ಅನ್ಬೋದು. ಇವಾಗ ನೋಡ್ರಿ, ದ್ರಾಕ್ಷಿ ಅಂಟು ಹುರ್ಕೊಂಡೆ. ಈಗ ದ್ರಾಕ್ಷಿ ನಾನಿಲ್ಲೇ 1 kg ಕೊಬ್ಬರಿದು ಉಂಡೆ ಕಟ್ಟಾಕತ್ತೀನಿ. ಒಣ ಕೊಬ್ಬರಿ 1 kg ತೊಗೊಂಡೇನಿ. ಇವೆಲ್ಲ 200 ಗ್ರಾಮ್ ತೊಗೊಂಡೇನಿ. ಅಂಟು 200 ಗ್ರಾಮು, ದ್ರಾಕ್ಷಿ 200 ಗ್ರಾಮು, ಗೋಡಂಬಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡೇನಿ. ಡ್ರೈ ಫ್ರೂಟ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಇಷ್ಟೇ ಹಾಕಬೇಕು ಅಂತಿಲ್ಲ, ಅಥವಾ ಇವನ್ನೇ ಹಾಕಬೇಕು ಅಂತಿಲ್ಲ. ನಿಮಗೆ ಇಷ್ಟವಾದಂಥವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊರಿ ಈ ಲಾಡೂನೊಳಗೆ. ನಾನು ಗೋಡಂಬಿ ಒಂದು 300 ಗ್ರಾಮ್ ತೊಗೊಂಡೇನಿ. ಇವನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಪೂರ್ತಿ ಅಳ್ಳಬೇಕು ತುಪ್ಪದಾಗ, ಆ ಥರ ಫ್ರೈ ಮಾಡಿ ಇಟ್ಕೊಂಡೇನಿ. ಎಲ್ಲನೂ ಒಂದು ಪಾತ್ರೆಗೆ ಹಾಕಾಕತ್ತೀನಿ. ನೋಡ್ರಿ, ಈ ಥರ ಹುರಿದಿರಬೇಕು. ಆನಂತರ ಗೋಡಂಬಿ ಫ್ರೈ ಆಯಿತು. ಬಾದಾಮು 200 ಗ್ರಾಮ್ ತೊಗೊಂಡೇನಿ. ಗೋಡಂಬಿ ಅಷ್ಟೇ ಜಾಸ್ತಿ ತೊಗೊಂಡೇನಿ. ಇವನ್ನೆಲ್ಲ ಫ್ರೈ ಮಾಡಿಕೊಂಡು ಈ ಉಪ್ಪಿಟ್ಟಿನ ರವೆ ಇರ್ತೈತಲ್ಲ, ತರಿಯಾಗಿ ಆ ಥರ ಗ್ರ್ಯಾಂಡ್ ಮಾಡ್ಕೊಂಬಿಡ್ಬೇಕು. ಯಾಕಂದ್ರೆ ಅತಿ ದೊಡ್ಡ ಹಳಕ್ಕಿದ್ರೆ ಮಕ್ಕಳು ಕಡಿಯಾಕ ತಿನ್ನೋಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಅವ್ರಿಗೆ ಈಜಿಯಾಗಿರಬೇಕು, ರುಚಿಯಾಗಿರ್ಬೇಕು ಮಕ್ಕಳಿಗೆ ಯಾವಾಗಲೂ. ಅದಕ್ಕೋಸ್ಕರ ನಾನು ಗ್ರ್ಯಾಂಡ್ ಮಾಡ್ಕೊಂಬಿಡ್ತೇನೆ. ಆನಂತರ ಸ್ವಲ್ಪ ಆರಿದ ನಂತರ ನೋಡಿರಿ, ಅಂಟು ಹುರಿದಿದ್ದಾತು, ದ್ರಾಕ್ಷಿ ಹುರಿದಿದ್ದಾತು, ಗೋಡಂಬಿ ಹುರಿದಿದ್ದಾತು, ಬಾದಾಮಿ ಹುರಿದಿದ್ದಾತು. ಇವಾಗ ಪಿಸ್ತಾ ಹಾಕ್ತಾನೆ ನೋಡಿರಿ. ಚಿಕ್ಕ ಮಕ್ಕಳಿಗೆ ಅವಶ್ಯ, ಬಾಣಂತಿಯರಿಗೆ ಅವಶ್ಯ, ಋತುಮತಿ ಆದವ್ರಿಗೆ ಅವಶ್ಯ, 40 ವರ್ಷ ಆದಂಥ ಮಹಿಳೆಯರಿಗೆ ಅವಶ್ಯ. ಇದೆಲ್ಲ ಪೌಷ್ಟಿಕಾಂಶ ಉಳ್ಳಂಥ ಈ ಲಾಡು ಪ್ರತಿದಿನ 2 ತಿಂದುಬಿಟ್ರೆ ಅವ್ರಿಗೆ ಆರೋಗ್ಯಕರವಾದಂಥ ಒಂದು ಜೀವನ ಸಿಗ್ತತಿ ಅಂತ ಹೇಳ್ಬೋದು. ಅವ್ರಿಗೆ ಅಶಕ್ತಿ ಇದ್ದವ್ರಿಗೆ ಶಕ್ತಿ ಸಿಗ್ತತಿ. ಮಕ್ಕಳಿಗೆ ಪ್ರೋಟೀನ್ ಅಂಶ ಬೆಳವಣಿಗೆಗೆ ಅವಶ್ಯ. ನೋಡಿರಿ, ಇವಾಗ ಸೀಡ್ಸು ಅವನ್ನೂ ಫ್ರೈ ಮಾಡಿಕೊಂಡೆ. ಇವಾಗ ಕೊಬ್ಬರಿನ ಒಂದು 2 ಟ್ರಿಪ್ನಾಗ ಹುರ್ಕೊಂಡೇನಿ. ನಾನು ಅರ್ಧ ಕೆ ಜಿ 1 kg ಕೊಬ್ಬರಿ ತೊಗೊಂಡಿನಿ. ಹೀಗಾಗಿ 2 ಟ್ರಿಪ್ನಾಗ ಹುರ್ಕೊಂಡೇನಿ. ಇದು ಕೂಡ ಫ್ರೈ ಆಗ್ಬೇಕು, ಚೆಂದಾಗಿ ತುಪ್ಪದಾಗ ಫ್ರೈ ಆಗ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿರಿ, ಈ ಥರ ಆಗಬೇಕು.
ಇದನ್ನೆಲ್ಲನೂ ಒಂದು ಪರಾತದಾಗ ತಗೊಂಬಿಟ್ಟೀನಿ. ಇವಾಗ ಗಸಗಸಿ ಒಂದು 100 ಗ್ರಾಮ್ ಗಸಗಸಿ ತೊಗೊಂಡೆ ನೋಡಿರಿ. ಹೆಚ್ಚಿನ ರುಚಿ ಕೊಡ್ತೈತಿ ಇದು. ಇದು ಕೂಡ ಗ್ಯಾಸ್ ಆಫ್ ಮಾಡಿಬಿಟ್ಟೇನಿ, ಯಾಕಂದರೆ ಈ ಕಡಾಯಿ ಬಿಸಿಗೆನ ಅದು ಜಲ್ದಿ ಪಟ ಅಂತ ಕಲರ್ ಚೇಂಜ್ ಆಗಿಬಿಡ್ತೈತಿ, ಫ್ರೈ ಆಕತಿ. ಇದನ್ನು ಕೂಡ ಸೈಡಿಗಿಟ್ಟೆ. ಆನಂತರ ಖರ್ಜೂರ ಒಂದು 250 ಗ್ರಾಮ್ ಖರ್ಜೂರ ತೊಗೊಂಡೇನಿ. ಈ ಖರ್ಜೂರ ಭಾಳ ಸ್ವೀಟ್ ಇರೋದ್ರಿಂದ ಬೆಲ್ಲನ ಸ್ವಲ್ಪ ನೋಡಿ ಹಾಕ್ಕೋಬೇಕು. ಇದನ್ನು ಕೂಡ ಒಂದು 2 ನಿಮಿಷ ಚಲೋ ಹೊತ್ನಂಗೆ ಫ್ರೈ ಮಾಡಿ ತೆಗೆದಿಟ್ಕೊಳೋಣ. ಇವಾಗ ನೋಡಿರಿ ಗ್ರೈಂಡ್ ಮಾಡೋಣ. ಇದನ್ನೆಲ್ಲ ಆರೈತೆಲ್ಲ ಒಂದು 3 ಟ್ರಿಪ್ನಾಗ ಗ್ರೈಂಡ್ ಮಾಡಿ ಹಾಕ್ಕೊಂಡೇನು ನಾನು. ತರಿ ಆಗಿರಬೇಕು. ನೋಡಿರಿ ಎಲ್ಲನೂ ಗ್ರೈಂಡ್ ಮಾಡಿ ಹಾಕ್ಕೊಂಡ ನಂತರ ಬೆಲ್ಲನ ಕರಗಿಸ್ಕೋಬೇಕು. ನೋಡಿರಿ ಇವಾಗ ಕೊಬ್ಬರಿ ಮತ್ತು ಎಲ್ಲ ಡ್ರೈ ಫ್ರೂಟ್ಸು ಸೇರಿ 1/4 kg ಆಗೈತದು. 1/4 kgಗೆ ಇಲ್ಲಿ ಬೆಲ್ಲನ 3/4 kg ತೊಗೊಂಡ್ರೆ ಸಾಕು. ಯಾಕಂದ್ರೆ ಖರ್ಜೂರ ಸ್ವೀಟ್ ಇರ್ತೈತಲ್ಲ, ಅದಕ್ಕೋಸ್ಕರ 3/4 kg ಬೆಲ್ಲ ತೊಗೊಂಡು ನಾನು ಪುಡಿ ಮಾಡಿಕೊಂಡು ಅದು ತೊಯ್ಯಷ್ಟು ನೀರು ಹಾಕಿ ಮೀಡಿಯಮ್ ಉರಿ ಇಟ್ಟು ಕೈಯಾಡಿಸ್ತಾ ಅದನ್ನ ಕರಗಿಸ್ಬೇಕು ಬೆಲ್ಲ. ಅದು 1 ಎಳೆ ಪಾಕ 2 ಎಳೆ ಪಾಕ ಅಂತ ಮಾಡೋ ಅವಶ್ಯಕತೆ ಇಲ್ಲ. ಬೆಲ್ಲ ಚಲೋತ್ನ ಕರಗಿ ಕುದಿ ಹತ್ತಬೇಕದು. ಪಳಪಳ ಅಂತ ಕುದೀತಿರ್ಬೇಕದು. ಕುದಿಯೋ ಹೊತ್ನಾಗ ಹಿಡಿದು ನೋಡ್ರೆ ಸ್ವಲ್ಪ ಕೈಗೆ ಅಂಟಂಟು ಬರಬೇಕಷ್ಟೆ, ಎಳೆ ಬರಬಾರ್ದು, ಅಂಟಂಟು ಬರಬೇಕು. ಆವಾಗ ಗ್ಯಾಸ್ ಆಫ್ ಮಾಡಿ ಕೆಳಗೆ ತೊಗೊಂಡೇನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೇನಿ. ತುಪ್ಪ ಹಾಕ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕಿದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಹಾಕಬೇಕು ಅಂದ್ರೆ ಇದ್ರೆ ಹಾಕ್ರಿ, ಒಣಶುಂಠಿ ಪೌಡ್ರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಈಗೇನು ಎಲ್ಲ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿವಿ. ಖರ್ಜೂರ ಗ್ರೈಂಡ್ ಮಾಡ್ಕೊಂಡಿಲ್ಲ, ಅದನ್ನು ಬಿಟ್ಟು ಉಳ್ಕಿದೆಲ್ಲನೂ ಗ್ರೈಂಡ್ ಮಾಡ್ಕೊಂಡೀನಿ. ಇವಾಗ ಇದನ್ನು ಬೆಲ್ಲದ ಪಾಕನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮ ಪ್ರೋಟೀನ್ ಲಾಡು. ಯಾರಿಗೆಲ್ಲ ಇಷ್ಟ ಆಯ್ತು, ಯಾರಿಗೆಲ್ಲ ತಿನ್ನಬೇಕು ಅನ್ನಿಸ್ತತಿ, ಮಾಡಬೇಕು ಅನ್ನಿಸ್ತತಿ, ಈ ವಿಧಾನದಾಗ ಮಾಡಿರಿ. ಏನೂ ಲಾಸ್ ಆಗಲ್ಲ, ಕೆಡೋದಿಲ್ಲ. ಹೆಂಗೆ ಮಾಡೋದಪ್ಪ ಅಂತ ವಿಚಾರ ಬೇಡ, ಈಜಿಯಾಗಿ ಮಾಡಿರಿ, ಒಟ್ಟ ಕೆಡಲ್ಲಿದು. ನಿಮಗೆ ಯಾವ ಇಷ್ಟ ಡ್ರೈ ಫ್ರೂಟ್ಸ್ ಹಾಕೋರಿ, ಕೊಬ್ಬರಿ ಹಾಕೋರಿ, ಬೆಲ್ಲ ತಗೋರಿ, ಪಟ ಮಾಡ್ಕೊಂಬೇಡ್ರಿ. ಮಕ್ಳು ಹೆಂಗಿದ್ರು ರಜಾಕ್ಕೆ ಮನ್ಯಾಗಿರ್ತಾರೆ, ಅವ್ರಿಗೆ ಇದೇ ಟೈಮು ಒಂದು ಸ್ವಲ್ಪ ಹೆಲ್ದಿ ಮಾಡೋಕ್ಕೆ. ಟೈಮ್ ಟು ಟೈಮ್ ಹಣ್ಣು ಹಾಲು ಇಂಥ ಪ್ರೋಟೀನ್ ಲಾಡು ಅವ್ರಿಗೆ ಅವಶ್ಯವಾದಂಥ ಆರೋಗ್ಯಕ್ಕೆ ಅವಶ್ಯವಾದಂಥ ಊಟಗಳನ್ನು ಈ ರಜದಾಗ ಅವ್ರಿಗೆ ಕರೆಕ್ಟಾಗಿ ಕೊಡ್ಬೇಕು ನೋಡ್ರಿ. ಇಲ್ಲಿ ಉಂಡೆ ಕಟ್ಟಿ ಇಡಾಕತ್ತೀನಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದವು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ.